ಕತ್ಲೆ ಆಯಿತು. ಆದರೆ ನನಗೆ ನನ್ನ ಪಾಂಡುರಂಗ ಜೊತೆಯಾಗೇ ಇದ್ದಾನೆ. ಪಾಂಡುರಂಗ ನನ್ನ ಮನಸ್ಸಿಗೆ ಎಷ್ಟೇ ಧೈರ್ಯ ಹೇಳ್ಕೊಂಡ್ರು ಯಾಕೋ ನನಗೆ ಭಯ ಆಗ್ತಿದೆ. ವತ್ಸಲ, ಆ ತಟ್ಟೆ ಯಾರಿಗೆ? ಯಾಕೆ ಮುಚ್ಚಿಟ್ಟಿದೀಯಾ? ಅರ್ಥ ಆಗ್ಲಿಲ್ವಾ? ನಿನ್ ಮುದ್ದಿನ ಮಗ ದಿಗೂದು ಅವನ್ ಹೆಂಡತಿ ಉಪವಾಸ ಇದ್ದಾಳಲ್ವಾ, ಅದಕ್ಕೆ ಇವ್ರಿಗೆ ತುತ್ತು ಒಳಗಿಳಿತಾ ಇಲ್ಲ. ನಿಜ ಹೇಳ್ಬೇಕಂದ್ರೆ ಮದ್ವೆಗ್ ಮುಂಚೆ ದಿಗುಗೆ ಮಾತೃಭಕ್ತಿ ಇತ್ತು. ಆದ್ರೆ ಮದ್ವೆ ಆದ್ಮೇಲೆ ದಿಗು ಬದ್ಲಾಗ್ ಹೋಗಿದ್ದಾನೆ. ಈಗ ಅವನ್ ಪಂಚಪ್ರಾಣ ಎಲ್ಲ ಅವನ್ ಹೆಂಡತಿ ಹತ್ರನೇ ಇದೆ. ಇನ್ನು ನಮ್ ಬಗ್ಗೆ ಯಾಕೆ ಯೋಚನೆ ಮಾಡ್ತಾನೆ? ಅವನ್ ದೃಷ್ಟಿಲಿ ನಾವಿಲ್ಲ, ನಾವು ಅಂದ್ರೆ ಲೆಕ್ಕ ಇಲ್ಲ. ಅಮ್ಮ, ಅವನು ಕ್ರಮೇಣವಾಗಿ ನಿನ್ನಿಂದ ದೂರ ಆಗ್ತಿದ್ದಾನಮ್ಮ. ಇಲ್ ನೋಡಮ್ಮ, ನಾನು ಚಾಡಿ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡ, ವಾಸ್ತವನೇ ಹೇಳ್ತಿರೋದು. ಮಹಾರಾಣಿಯವರು ಹೊರಗಡೆ ಇದ್ದಾರೆ, ಇನ್ನು ಊಟ ಮಾಡಿಲ್ಲ. ಮತ್ತೆ ಮಹಾರಾಜರು ಒಬ್ರೆ ಹೇಗ್ ತಿಂತಾರೆ? ಅರ್ಥ ಆಯ್ತು. ನೀನ್ ಪದೇ ಪದೇ ಅದೇ ಮಾತು ಹೇಳಿ ಅವನ ಮೇಲೆ ಚಾಡಿ ಹೇಳ್ಬೇಡ. ಅಯ್ಯೋ ದೇವ್ರೆ, ಮನೋರಮ ಅಕ್ಕ ಯಮುನಾ ಮೇಲೆ ಕೋಪ ಮಾಡ್ಕೋತಿದ್ದಾಳೆ. ಬಲೆ ಬಲೆ. ವತ್ಸಲ, ಹಾ, ಏನಾಯ್ತು? ಯಾಕೆ ಹಾಗೆ ಬೆಚ್ಚ ಬಿದ್ದೆ? ಏನಿಲ್ಲ. ಊಟ ಬಡಿಸುವಾಗ ಗಮನ ಅದ್ರ ಮೇಲೆ ಇರಬೇಕು. ಒಂದ್ ತಟ್ಟೆಲಿ ಅನ್ನ ಪಲ್ಯ ಬಡಿಸು. ಯಮುನಾ, ಹೋಗು, ದಿಗುನ್ ಕರ್ಕೊಂಡ್ ಬಾ. ಯಾಕೆ? ಸುಮ್ನೆ ನಾನು ಹೇಳಿದ್ದನ್ ಮಾಡು. ಹೋಗೋ. ನನ್ ಕರ್ಮ, ಮನೇಲಿರೋರ್ದು ಮಾತ್ರ ಅಲ್ಲ, ಹೊರಗಡೆ ಇರೋರ್ ಸೇವೆನೂ ಮಾಡ್ಬೇಕು. ಇಲ್ ನೋಡು ವತ್ಸಲ, ನೀನು ಹೀಗೆ ಗೊಣಗೋದ್ ನಿಲ್ಸಿದ್ರೆ ಒಳ್ಳೇದು. ಯಾಕಂದ್ರೆ ನಡೀದೇ ಇರೋದ್ರ ಬಗ್ಗೆ ಯೋಚನೆ ಮಾಡೋದು ವ್ಯರ್ಥ ಅಲ್ವಾ? ಮನುಷ್ಯರಿಗೆ ಕೋಪ ಬಂದಾಗ ಹೊರಗಡೆ ಹೇಳೋಕಾಗದೆ ಒಳಗೊಳಗೆ ಗೊಣಕೊಳ್ತಾರೆ. ಇದರಿಂದ ಆರೋಗ್ಯ ಹಾಳಾಗತ್ತೆ, ಸೊರಗ್ ಹೋಗ್ತಾರೆ. ಆದ್ರೆ ನೀನ್ ಅದಕ್ ವಿರುದ್ಧವಾಗಿದೀಯ. ನೀನು ಗೊಣಗೋದ್ರಿಂದ ಸೊರಗ್ ಹೋಗ್ದೆ ದಿನ ದಿನ ಉಬ್ಕೋತಾ ಇದೀಯ. ಅಮ್ಮ, ದಿಗು ಬಂದ. ಬಾರೋ ದಿಗು, ಕೂತ್ಕೋ. ವತ್ಸಲ, ತಟ್ಟೆ ಕೊಡು. ಕೊಡು. ದಿಗು, ನೋಡಪ್ಪ, ನಿನ್ ಹೆಂಡತಿ ಸಕ್ಕುಗೋಸ್ಕರ ಊಟನ ತಟ್ಟೆಗೆ ಹಾಕಿದೀವಿ. ಪಾಪ ಅವಳು ಉಪವಾಸ ಇದ್ದಾಳಲ್ಲ, ಎಷ್ಟೇ ತಪ್ಪು ಮಾಡಿದ್ರು ಹೇಗೆ ನಡ್ಕೊಂಡ್ರು ಸಕ್ಕು ನನ್ ಸೊಸೆನೇ ಅಲ್ವಾ? ಈ ರೀತಿ ಆಶ್ಚರ್ಯವಾಗಿ ನನ್ ಕಡೆ ನೋಡ್ಬೇಡ. ನೀನ್ ನನ್ನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನಿನಗನ್ಸ್ಬೋದು ನಿಮ್ಮಮ್ಮ ತುಂಬಾ ಕಠಿಣವಾದವಳು, ನನ್ನ ಹೆಂಡ್ತಿನ ಬೈತಾ ಇರ್ತಾಳೆ, ಅವಳಿಗೆ ದುಡ್ಡು ಚಿನ್ನದ ಮೇಲೆ ಆಸೆ ಜಾಸ್ತಿ ಅಂತ. ಆದ್ರೆ ಇಲ್ಲಿ ಸಮಸ್ಯೆ ಚಿನ್ನದ್ದಲ್ಲ, ನಮ್ಮ ಕುಟುಂಬದ ಗೌರವ, ನಂಬಿಕೆ ಬಗ್ಗೆ. ಸುಳ್ಳು ಹೇಳಿದ್ರೆ, ಮೋಸ ಮಾಡಿದ್ರೆ ನನಗ್ ಸ್ವಲ್ಪನೂ ಇಷ್ಟ ಆಗಲ್ಲ. ನಿನ್ ಹೆಂಡತಿ ಬದ್ಲಾಗ್ಬೇಕು ಅನ್ನೋದೇ ನನ್ನ ಉದ್ದೇಶ. ಆದ್ರೆ ನೀನ್ ತಪ್ಪಾಗಿ ತಿಳ್ಕೊತಿದ್ಯಾ ದಿಗು.